ಇವತ್ತು ಎಲ್ಲ ಆರೋಪಿಗಳಿಗೆ ಅವ್ರ ಮೇಲೆ ಹಾಕಿರುವಂತಹ ಸೆಕ್ಷನ್ಸ್ ಏನೇನು ಅವ್ರ ಮೇಲೆ ಮಾಡಿರುವಂತಹ ಚಾರ್ಜಸ್ ಏನೇನು ಅದನ್ನ ಅವರಿಗೆ ತಿಳಿಸುವಂತಹ ಕೆಲಸ ಆಗುತ್ತೆ. ಅದಾದಂತಹ ನಂತರದಲ್ಲಿ ಎರಡೂ ಕಡೆಯ ಲಾಯರ್ಸ್ ಇರ್ತಾರೆ. ವಾದ ಪ್ರತಿವಾದವನ್ನ ನ್ಯಾಯಾಧೀಶರು ಆಲಿಸುವಂತಹ ಕೆಲಸವನ್ನ ಮಾಡ್ತಾರೆ. ಪ್ರಕರಣದ ಅಸಲಿ ವಿಚಾರಣೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಅಸಲಿ ವಿಚಾರಣೆ ಶುರುವಾಗೋದು ಇವತ್ತಿಂದ. ಯಾಕಂದ್ರೆ ಕಳೆದ 1 ವರ್ಷದಿಂದ ಇವರೆಲ್ಲ ಅರೆಸ್ಟ್ ಆದ ಮೇಲೆ ಹಲವು ಬಾರಿ ವಿಚಾರಣೆಗಳಾಗಿತ್ತು. ಅದೆಲ್ಲವೂ ಆಗಿದ್ದು ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗೆ, ಇವರ ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗಳು ನಡೆದಿದ್ವು. ಆ ಸಂದರ್ಭದಲ್ಲೂ ಕೂಡ ಸಾಕ್ಷ್ಯಗಳು ಏನೇನಿದೆ, ಟೆಕ್ನಿಕಲ್ ಸಾಕ್ಷ್ಯಗಳು ಏನೇನು, ಸಾಂದರ್ಭಿಕ ಸಾಕ್ಷ್ಯಗಳು ಏನೇನು, ಅವೆಲ್ಲವುದರ ಪ್ರಸ್ತಾಪಗಳಾಗಿತ್ತು. ಜಾಮೀನು ಅರ್ಜಿಯ ವಿಚಾರಣೆಗಳು ನಡೆದಂತಹ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಪ್ರಸ್ತಾಪ ಆಗಿತ್ತು. ಆದರೆ ಪ್ರಕರಣದ ಅಸಲಿ ವಿಚಾರಣೆ ಆರಂಭ ಆಗ್ತಾ ಇರೋದು ಈಗ, ಚಾರ್ಜ್ ಫ್ರೇಮ್ ಆದಂತಹ ನಂತರದಲ್ಲಿ. ಹಾಗಾಗಿ ಪ್ರತಿಯೊಬ್ಬ ಆರೋಪಿಯ ಮೇಲೆ ಯಾವ್ಯಾವ ಸೆಕ್ಷನ್ಗಳನ್ನ ಹಾಕ್ತಾರೆ ಅನ್ನೋದು ಇಂಪಾರ್ಟೆಂಟ್. ದರ್ಶನ್ ಮೇಲೆ ಯಾವ್ಯಾವ ಚಾರ್ಜಸ್ ಅನ್ನ ಹಾಕ್ತಾರೆ, ಮರ್ಡರ್ ಚಾರ್ಜಸ್ಸು, ಕಿಡ್ನಾಪ್ ಚಾರ್ಜಸ್ಸು, ಯಾವ್ದಿರುತ್ತೆ ಅದು ಈಗ ಗೊತ್ತಾಗುತ್ತೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಗೊತ್ತಾಗುತ್ತೆ. ಕೋರ್ಟ್ ಕಲಾಪ ಆರಂಭ ಆಗ್ತಾ ಇದ್ದ ಹಾಗೆ ಪ್ರಕರಣದ A1 ಆಗಿರುವಂತಹ ಪವಿತ್ರ ಗೌಡ, ಆಕೆಯ ಮೇಲೆ ಹಾಕುವಂತಹ ಚಾರ್ಜಸ್ ಏನೇನು, ಅದರ ಜೊತೆಗೆ ಇತರೆ ಆರೋಪಿಗಳು ಪ್ರದೋಷ್, ವಿನಯ್, ಜೊತೆಗೆ ಇನ್ನೂ ಹಲವು ಆರೋಪಿಗಳಿದ್ದಾರೆ. ಲಕ್ಷ್ಮಣ್, ನಾಗರಾಜ, ಅನುಕುಮಾರ್, ಜಗದೀಶ್, ಜೊತೆಗೆ ರವಿ, ಹೀಗೆ ಹಲವು ಆರೋಪಿಗಳಿದ್ದಾರೆ. ಒಟ್ಟು 17 ಜನ ಆರೋಪಿಗಳು. ಆ 17 ಜನ ಆರೋಪಿಗಳಲ್ಲಿ ಯಾರ್ಯಾರ ಮೇಲೆ ಏನೇನ್ ಚಾರ್ಜಸ್ ಮಾಡಲಾಗುತ್ತೆ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಎಲ್ಲರ ಮೇಲೆ ಒಂದೇ ಚಾರ್ಜಸ್ ಇರೋದಿಲ್ಲ. ಅದರಲ್ಲಿ ಕೆಲವರು ಮರ್ಡರ್ನಲ್ಲಿ ಭಾಗಿಯಾಗಿಲ್ಲ, ಆದ್ರೆ ಕಿಡ್ನಾಪ್ನಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಕೆಲವರು ಕಿಡ್ನಾಪ್ನಲ್ಲಿ ಭಾಗಿಯಾಗಿಲ್ಲ, ಮರ್ಡರ್ನಲ್ಲಿ ಭಾಗಿಯಾಗಿಲ್ಲ, ಆದ್ರೆ ಸಾಕ್ಷ್ಯ ನಾಶದಲ್ಲಿ ಭಾಗಿಯಾಗಿದ್ದಾರೆ. ಪ್ರಕರಣದ ಸಾಕ್ಷಿಯ ನಾಶ, ಪ್ರಕರಣದ ಸಾಕ್ಷಿಗಳು ಸಿಗದಂತೆ ಅದನ್ನ ನಾಶ ಮಾಡುವಂತಹ ಸಂಚಿನಲ್ಲಿ ಕೆಲವರು ಭಾಗಿಯಾದವರು ಇದ್ದಾರೆ. ಹಾಗಾಗಿ ಅವ್ರ ಮೇಲೆ ಆ ಸಾಕ್ಷ್ಯ ನಾಶದ ಚಾರ್ಜಸ್ನ ಹಾಕಲಾಗುತ್ತೆ. ಇನ್ನು ಕೆಲವರ ಮೇಲೆ ಕಿಡ್ನಾಪ್ನ ಚಾರ್ಜಸ್ನ ಮಾತ್ರ ಹಾಕಲಾಗುತ್ತೆ. ಇನ್ನು ಕೆಲವರ ಮೇಲೆ ಮರ್ಡರ್, ಕಿಡ್ನಾಪ್ ಎರಡೂ ಚಾರ್ಜಸ್ ಹಾಕ್ಬೋದು. ಅವರವರ ಪಾತ್ರ ಏನಿದೆ ಪ್ರಕರಣದಲ್ಲಿ, ಪೊಲೀಸರು ಸಲ್ಲಿಕೆ ಮಾಡಿದಂತಹ ಚಾರ್ಜ್ ಶೀಟ್, ಆ ಚಾರ್ಜ್ ಶೀಟ್ನ ಆಧಾರದ ಮೇಲೆ ಚಾರ್ಜಸ್ನ ಫ್ರೇಮ್ ಮಾಡುತ್ತೆ ನ್ಯಾಯಾಲಯ. ಹಾಕಿರುವಂತಹ ಚಾರ್ಜಸ್ ಏನೇನಿದೆ ಅದನ್ನ ಆರೋಪಿಗಳಿಗೆ ತಿಳಿಸುವಂತಹ ಕೆಲಸವನ್ನ ಮಾಡುತ್ತೆ. ಆರೋಪಿಗಳ ಪರ ವಕೀಲರು ಇದನ್ನ ಒಪ್ಪದೇ ಇದ್ದಂತಹ ಸಂದರ್ಭದಲ್ಲಿ, ಮ್ಯಾಕ್ಸಿಮಮ್ ಟೈಮ್ನಲ್ಲಿ ಅವರು ಒಪ್ಪದೇ ಇಲ್ಲ, ನಮ್ಮ ಹತ್ರ ಸಾಕ್ಷಿಗಳಿದ್ದಾವೆ, ನನ್ನ ಕಕ್ಷಿದಾರ ಈ ಕೃತ್ಯದಲ್ಲಿ ಭಾಗಿಯಾಗಿಲ್ಲ, ಆತನ ಮೇಲೆ ಹಾಕಿರುವಂತಹ ಈ ಚಾರ್ಜಸ್ ಇದು ಸರಿ ಇಲ್ಲ, ನನ್ನ ಕಕ್ಷಿದಾರ ಆತ ನಿರಪರಾಧಿ, ನಮ್ಮ ಬಳಿ ನಾವು ಅದನ್ನ ಪ್ರೂವ್ ಮಾಡ್ತೀವಿ, ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳಿ ಯಾರ ಆರೋಪಿ ಇದ್ದಾನೋ ಆತನ ಪರ ವಕೀಲರು ವಾದ ಮಾಡ್ತಾರೆ. ಪ್ರಾಸಿಕ್ಯೂಷನ್ ವಾದ ಮಾಡಬಹುದು, ಸರ್ಕಾರದ ಪರ ವಕೀಲರು ವಾದ ಮಾಡಬಹುದು. ಅದನ್ನ ಆಲಿಸಿದಂತಹ ನ್ಯಾಯಾಲಯ ಸರಿ, ಪ್ರಕರಣದ ವಿಚಾರಣೆ ನಡೆಯಲಿ ಅಂತ ಹೇಳುತ್ತೆ. ಹಾಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಅದರ ಅಸಲಿ ತನಿಖೆ ಆರಂಭ ಆಗೋದು ಈ ಚಾರ್ಜ್ ಫ್ರೇಮ್ನ ಬಳಿಕ. ಶೀಘ್ರದಲ್ಲಿ ಮುಗಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಪ್ರಕರಣದ ವಿಚಾರಣೆಯನ್ನ ಆದಷ್ಟು ಶೀಘ್ರದಲ್ಲಿ ಮುಗಿಸಿ ಅಂತ ಹೇಳಿ. ಹಾಗಾಗಿ ಪ್ರಕರಣದ ವಿಚಾರಣೆಯೂ ಕೂಡ ಆದಷ್ಟು ಶೀಘ್ರದಲ್ಲಿ ಮುಗಿಯುವಂತಹ ನಿರೀಕ್ಷೆ ಇದೆ. ಸುಪ್ರೀಂ ಕೋರ್ಟ್ನ ಆದೇಶವೇ ಇರೋದ್ರಿಂದ ನ್ಯಾಯಾಲಯ ಅತಿ ಶೀಘ್ರದಲ್ಲಿ ಪ್ರಕರಣದ ವಿಚಾರಣೆ, ಅತಿ ಶೀಘ್ರ ಅಂದ್ರೆ 1 ದಿನದಲ್ಲಿ 2 ದಿನ ಅಂತಲ್ಲ, ಅದು ಮೇ ಬಿ 1 ತಿಂಗಳು ತಗೋಬಹುದು, 2 ತಿಂಗಳು, 6 ತಿಂಗಳು, 7 ತಿಂಗಳು, ಎಷ್ಟು ಸಮಯ ಬೇಕಾದ್ರೂ ತೆಗೆದುಕೊಳ್ಬಹುದು. ಬಟ್ ಶೀಘ್ರದಲ್ಲಿ ವಿಚಾರಣೆಯನ್ನ ಮುಗಿಸಬೇಕು ಅನ್ನುವಂತಹ ಸೂಚನೆಯನ್ನ ಆಲ್ರೆಡಿ ಸುಪ್ರೀಂ ಕೋರ್ಟ್ ನೀಡಿರೋದ್ರಿಂದ ಶೀಘ್ರದಲ್ಲಿ ಮುಗಿಯುವಂತಹ ನಿರೀಕ್ಷೆಯನ್ನ ಸದ್ಯ ಇಟ್ಕೊಳ್ಳಲಾಗಿದೆ. ಎಲ್ಲ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸುವಂತಹ ಕೆಲಸ ಆಗಿದೆ. ನ್ಯಾಯಾಧೀಶರಿಗಾಗಿ ಸದ್ಯ ವೇಟಿಂಗ್. ಜೊತೆಗೆ ಎಲ್ಲ ಆರೋಪಿಗಳ ಪರ ವಕೀಲರು ಕೂಡ ಆಲ್ರೆಡಿ ಕೋರ್ಟ್ ಹಾಲ್ನಲ್ಲಿದ್ದಾರೆ. ಪ್ರಾಸಿಕ್ಯೂಷನ್ ಪರ ವಕೀಲರು ಕೂಡ ಆಲ್ರೆಡಿ ಕೋರ್ಟ್ ಹಾಲ್ನಲ್ಲಿದ್ದಾರೆ. CCH 57ರಲ್ಲಿ ದರ್ಶನ್ ಹಾಗೆ ಪವಿತ್ರ ಇಬ್ಬರನ್ನೂ ಕೂಡ ಪ್ರತ್ಯೇಕವಾಗಿ ಕೂರಿಸಿದ್ದಾರಂತೆ ಪೊಲೀಸರು. ಅಂದ್ರೆ ಎಲ್ಲ ಆರೋಪಿಗಳನ್ನ ಒಟ್ಟಿಗೆ ಕೂರಿಸಿಲ್ಲ, ಪವಿತ್ರರನ್ನ ಬೇರೆ ಕಡೆ ಕೂರಿಸಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಲೈವ್ ಅಪ್ಡೇಟ್ಸ್ ನ ನೋಡ್ತಾ ಹೋಗೋಣ. ಇನ್ನೇನು ಕೆಲವೇ ಕ್ಷಣದಲ್ಲಿ ಕೋರ್ಟ್ ಕಲಾಪ ಆರಂಭ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.